ವೇದಗಳ ಕಾಲದ ನಾಗರಿಕತೆಯನ್ನು ತಿಳ್ಕೊತಾ ಇದ್ದೀವಿ. ಸೊ ಅಥವಾ ಇದನ್ನು ವೇದಿಕ್ ಪೀರಿಯಡ್ ಅಂತಲೂ ಹೇಳ್ತಾರೆ, ಅಥವಾ ಏನು ವೇದಿಕ್ ಕಲ್ಚರ್ ಅಂತ ಹೇಳ್ತೀವಿ ಅದನ್ನು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊತಿದ್ದೀವಿ. ಸೊ ಆರ್ಯರ ಮೂಲ ನೆಲದ ಬಗ್ಗೆ ಅಭಿಪ್ರಾಯಗಳು ಹೇಗಿದೆ ಅಂತ ಅಂದರೆ, ವಿಲಿಯಂ ಜಾನ್ಸ್ ರವರ ಪ್ರಕಾರ ಪೂರ್ವ ಯುರೋಪಿಯನ್ನರು ಅಂತ ಹೇಳ್ತಾರೆ. ಆಮೇಲೆ ಮ್ಯಾಕ್ಡೊನಾಲ್ಡ್ ಆ್ಯಂಡ್ ಗೈಲ್ಸ್ ರವರ ಪ್ರಕಾರ ಹಂಗೇರಿಯ ಅಥವಾ ಆಗ್ನೇಯ ಏಷ್ಯಾದವರು ಅಂತ ಹೇಳ್ತಾರೆ ಇವ್ರನ್ನ. ನೆಕ್ಸ್ಟು ನೆಹರಂಗ್ ಮತ್ತು ಮೊಲ್ಲರ್ ಅವರ ಪ್ರಕಾರ ಇವರು ರಷ್ಯಾದವರು ಅಂತ ಹೇಳ್ತಾರೆ. ದಯಾನಂದ ಸರಸ್ವತಿಯವರು ಟಿಬೇಟಿಯನ್ನರು ಅಂತ ಹೇಳ್ತಾರೆ. ಬಾಲಗಂಗಾಧರ್ ತಿಲಕ್ ಅವರು ನೋಡೋದಾದರೆ ಇವರು ಆರ್ಕಿಟ್ನ ಧ್ರುವ ಪ್ರದೇಶದವರು ಅಂತ ಹೇಳ್ತಾರೆ. ದ ಆರ್ಕಿಡ್ ಹೋಮ್ ಆಫ್ ವೇದಾಸ್ ಎನ್ನುವಂಥ ಕೃತಿಯಲ್ಲಿ ಇವರು ಮೆನ್ಷನ್ ಮಾಡಿರುವಂಥದ್ದು. ಆಮೇಲೆ ಸಿ ದಾಸ್ ಅವರು ಸಪ್ತ ಸಿಂಧು ಪ್ರದೇಶದವರು ಅಂತ ಹೇಳ್ತಾರೆ. ಇವರ ಯಾವ ಕೃತಿ ಅಂತಂದರೆ ಋಗ್ವೇದಿಕ್ ಇಂಡಿಯಾ ಅನ್ನುವಂಥದ್ದು ಈ ಒಂದು ಕೃತಿಯಲ್ಲಿ ಇವರು ಮೆನ್ಷನ್ ಮಾಡಿರುವಂಥದ್ದು, ಪಂಜಾಬಲ್ಲಿ ಬರುವಂಥದ್ದು. ನೆಕ್ಸ್ಟು ಮ್ಯಾಕ್ ಮುಲ್ಲರ್ ಅವರು ಮಧ್ಯ ಏಷ್ಯಾದವರು ಅಂತ ಹೇಳ್ತಾರೆ. ಈಗಿನ ಇರಾಕ್ ಮತ್ತು ಇರಾಕ್ ಮತ್ತು ಇರಾನ್ನ ನಡುವೆ ಇರುವಂಥದ್ದು. ನೆಕ್ಸ್ಟು ಎಲ್ ಡಿ ಕಲ್ಲಾರ್ ಅವರು ಹೇಳಿರುವಂಥದ್ದು ಏನಂತ ಅಂದರೆ ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶದವರು ಅಂತ ಹೇಳ್ತಾರೆ. ನೆಕ್ಸ್ಟು ವಿವೇಕಾನಂದರು ನೋಡೋದಾದರೆ ಭಾರತದವರು ಅಂತ ಹೇಳ್ತಾರೆ. ಡಿ ಎಸ್ ತ್ರಿವೇದಿ ಅವರು ನೋಡೋದಾದರೆ ಮುಲ್ತಾನಿ ದೇವಿಕ ನದಿ ಪ್ರದೇಶದವರು ಅಂತ ಹೇಳ್ತಾರೆ. ಹಾಗೂ ದೇಶಪಾಂಡೆ ಅವರು ನೋಡೋದಾದರೆ ಇವರು ಮಧ್ಯಪ್ರದೇಶದವರು. ರಾಜಬಲಿ ಪಾಂಡೆ ಅವರು ಕೂಡ ಇದನ್ನು ಹೇಳಿದ್ದಾರೆ. ಆಮೇಲೆ ಕೆ ಶರ್ಮಾ ಅವರನ್ನ ನೋಡೋದಾದರೆ ಹಿಮಾಲಯದವರು ಅಂತ ಹೇಳ್ತಾರೆ. ಆಮೇಲೆ ಪೆಂಕ ಅವ್ರನ್ನ ನೋಡೋದಾದರೆ ಜರ್ಮನಿಯವರು ಅಂತ ಹೇಳೋದು ನಾವು ಕಂಡು ಬರುತ್ತೆ. ಆಮೇಲೆ ಭೋಗಜಕಾಯಿ ಶಾಸನ ಏನು ಹೇಳುತ್ತೆ ಅಂತ ಅಂದರೆ ಏಷ್ಯಾ ಮೈನರ್ನಲ್ಲಿದ್ದು ವಲಸೆ ಬಂದಿರುವ ಬಗ್ಗೆ ಉಲ್ಲೇಖವಿದೆ. ಇದರಲ್ಲಿ ಇಂದ್ರ, ನಾಸ್ತ್ರ, ಮಿತ್ರ ಮತ್ತು ವರುಣ ದೇವತೆಗಳ ಬಗ್ಗೆ ಉಲ್ಲೇಖ ಇರುವುದು ಕಂಡುಬರುತ್ತೆ. ನೆಕ್ಸ್ಟು ಪೂರ್ವ ವೇದ ಕಾಲ ಅಥವಾ ಋಗ್ವೇದ ಕಾಲದ ಬಗ್ಗೆ ನಾವು ನೋಡೋದಾದರೆ ನದಿಯ ಪರ್ಯಾಯ ಹೆಸರುಗಳು ನೋಡಿ ಯಾವ್ಯಾವುದಿದೆ ಅಂತಂದರೆ, ಸಟ್ಲೇಜ ನದಿನ ಸಚೂದ್ರಿ ಅಂತ ಕರಿತಿದ್ರು, ಬಿಯಾಸ್ ನದಿನ ವಿಪಾಸ ಅಂತ ಕರಿತಿದ್ರು, ಜೀಲಂನ ವಿಟಾಸ್ತ ಅಂತ ಕರಿತಿದ್ರು, ರಾವಿನ ಪುರುಷ್ಲಿ ಅಂತ ಕರಿತಿದ್ರು, ಜಿನಾಬ್ನ ಅಸಿಕಿನಿ ಅಂತ ಕರಿತಿದ್ರು. ನೆಕ್ಸ್ಟು ಋಗ್ವೇದದಲ್ಲಿ ಯಮುನಾ ನದಿ ಬಗ್ಗೆ ಮೂರು ಬಾರಿ ಮೆನ್ಷನ್ ಇರುವಂಥದ್ದು, ಗಂಗಾ ನದಿ ಬಗ್ಗೆ 2 ಬಾರಿ ಉಲ್ಲೇಖವಿದೆ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟು ಗ್ರಾಮಗಳ ಗುಂಪನ್ನು ವಿಸ್ ಎನ್ನುತ್ತಿದ್ದರು. ಆ ಗ್ರಾಮದ ಮುಖ್ಯಸ್ಥನನ್ನು ವಿಸ್ಪತಿ ಅಂತ ಕರಿತಿದ್ರು. ನೆಕ್ಸ್ಟು ಗ್ರಾಮ ವಿಸ್, ಆಮೇಲೆ ಗ್ರಾಮಕ್ಕೆ ವಿಸ್, ಆಮೇಲೆ ಜನಪದ ಅಂತ ಅಂದರೆ ರಾಷ್ಟ್ರ ಅಂತ ಹೇಳ್ತಿದ್ರು. ಗ್ರಾಮಿಣಿ ಅಂತ ಅಂದರೆ ವಿಸ್ಪತಿ, ಗೋಪಾಲ, ರಾಜನ್ ಅಂತ ಹೇಳ್ತಿದ್ರು. ನೆಕ್ಸ್ಟು ರಾಜ್ಯ ಉಗಮದ ಸಿದ್ಧಾಂತದ ಬಗ್ಗೆ ತಿಳಿಸುವ ಮೊದಲ ಗ್ರಂಥ ಇವ್ರದ್ದು ಯಾವುದು ಅಂತ ಅಂದರೆ ಐತರ್ಯ ಬ್ರಾಹ್ಮಣ ಅನ್ನುವಂಥದ್ದು. ಹಳೆಯ ರಾಜಕೀಯ ವ್ಯವಸ್ಥೆ ವಿಧತ್ತ ಅಂತ ಕರೀತಾರೆ. ಇದರ ಪ್ರಮುಖ ದೇವರು ಅಗ್ನಿ ಆಗಿರ್ತಾನೆ, ಇವರ ಪ್ರಮುಖ ದೇವರು. ನೆಕ್ಸ್ಟ್ ನೋಡೋದಾದರೆ ರಾಜನ ಸಹಾಯಕ ಅಂಗಗಳು ಸಭಾ ಮತ್ತು ಸಮಿತಿಗಳನ್ನು ನೋಡೋದಾದರೆ ಸಭಾ ಬಂದ್ಬಿಟ್ಟು ಹಿರಿಯರಿಂದ ಅದು ಆಗುವಂಥದ್ದು. ಸಮಿತಿ ಬಂದ್ಬಿಟ್ಟು ಜನಸಾಮಾನ್ಯರಿಂದ ಯೋಜನೆ ಮಾಡಲಾಗುತ್ತೆ. ಇದರ ಸದಸ್ಯರು ಬಂದ್ಬಿಟ್ಟು ವಿಷ ಅನ್ನೋರು ಆಗಿರ್ತಾರೆ, ಅಂದರೆ ವಿಷ ಅಂತ ಕರೀತಾರೆ ಅವ್ರನ್ನ. ಕೊನೆಯದಾಗಿ ನೆಕ್ಸ್ಟ್ ನೋಡೋದಾದರೆ ಮಂತ್ರಿಮಂಡಲದ ಬಗ್ಗೆ ನೋಡೋದಾದರೆ ನೋಡಿ, ಭಗದೂಷ ಇದು ಕಂದಾಯ ಮಂತ್ರಿ ಆಗಿರ್ತಾರೆ, ಅಕ್ಷಣಪ ಲೆಕ್ಕಿಗ ಆಗಿರ್ತಾರೆ, ಗೋವಿಕರ್ತ ಅರಣ್ಯಪಾಲಕ ಆಗಿರ್ತಾರೆ, ಸಂಧಿ ವಿಗ್ರಹಿಕ ವಿದೇಶಾಂಗ ಸಚಿವರು ಆ ಥರ ಆಗಿರ್ತಾರೆ, ಸಂಗ್ರಹಿತ ಇವರು ಖಜಾನಾ ಅಧಿಕಾರಿ ಆಗಿರ್ತಾರೆ. ನೆಕ್ಸ್ಟು ಕುಲಪ ಅಂತ ಅಂದರೆ ಕುಟುಂಬದ ಮುಖ್ಯಸ್ಥ, ಗೋಪ ಅಂತ ಅಂದರೆ ಜನರ ಮುಖ್ಯಸ್ಥ ಅಂದರೆ ಅಥವಾ ಜನಪದ ಮುಖ್ಯಸ್ಥ ಅಂತಲೂ ಕರೀತಾರೆ. ನೆಕ್ಸ್ಟು ಸುತ ಅಂತ ಅಂದರೆ ಅರಮನೆಯ ದೂತ, ಆಮೇಲೆ ಕ್ಷತ ಅಂತ ಅಂದರೆ ಅರಮನೆಯ ಮೇಲ್ವಿಚಾರಕ ಅಂತಲೂ ಕರಿಬೋದು. ನೆಕ್ಸ್ಟು ಸ್ಥಪತಿ ಇವರು ನ್ಯಾಯಾಧೀಶ ಅನ್ನೋರು ಆಗಿರ್ತಾರೆ. ಋಗ್ವೇದದ ಕೆಲವು ಶ್ಲೋಕಗಳನ್ನು ರಚಿಸಿದ ಮಹಿಳೆ ಗೋಶಾಲ ಅವರು. ಆಮೇಲೆ ಮಹಿಳಾ ದೇವರುಗಳು ನೋಡೋದಾದರೆ ಅದಿತಿ ಮತ್ತು ಉಷಾ ಅನ್ನೋರು ಆಗಿರ್ತಾರೆ. ಇವರು ದೇವರು. ಅದಿತಿ ಬಂದ್ಬಿಟ್ಟು ಸೂರ್ಯನ ತಾಯಿ ಆಗಿರ್ತಾರೆ. ಉಷಾ ಅನ್ನುವಂಥದ್ದು
ಸೂರ್ಯನ ಮಗಳಾಗಿರ್ತಾಳೆ. ನೆಕ್ಸ್ಟು ದೇವರ ಅಸ್ತಿತ್ವದ ಕುರಿತು ವಾದಗಳು ಕೂಡ ಇರುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ನಾವು ಗಾರ್ಗೆಯಿ ಮತ್ತು ಜನಕರಾಜ ಆಸ್ಥಾನದಲ್ಲಿ ಯಜ್ಞವಲ್ಕಗಳು ನೋಡೋದಾದರೆ ಮೇಲಹೊದಿಕೆ ಅಧಿವಾಸ, ಕೆಳಹೊದಿಕೆ ನಿವಿ ಅಂತಲೇ ಕರಿತಿದ್ರು. ಇಂದ್ರ ಅಂತ ಅಂದರೆ ಪುರಂದರ ಕೋಟೆಗಳ ನಾಶಕ ಅಂತ ಇವರು ಹೇಳ್ತಿದ್ರು. ಚಾರಿಕ ಅಂತ ಅಂದರೆ ಪ್ರಾಪ್ತ. ಇಂದ್ರನ ವಜ್ರಾಯುಧಕ್ಕೆ ತನ್ನ ಬೆನ್ನೆಲುಬನ್ನು ದಾನವಾಗಿ ನೀಡಿದ ಋಷಿ ಯಾರಂತ ಅಂದರೆ ನೋಡಿ, ದದೀಜಿ ಅನ್ನೋರು. ಪ್ರಮುಖ ದೇವರುಗಳು ಇಂದ್ರ, ಅಗ್ನಿ, ವರುಣ, ಸೋಮ ಅನ್ನೋರಾಗಿರ್ತಾರೆ. ಇಂದ್ರನಿಗೆ 240 ಶ್ಲೋಕಗಳಿದ್ದರೆ ಅಗ್ನಿಗೆ 200 ಶ್ಲೋಕಗಳು, ಹಾಗೆ ವರುಣನಿಗೆ 150 ಶ್ಲೋಕಗಳು, ಸೋಮನಿಗೆ 9 ಶ್ಲೋಕಗಳು ಇರುವಂಥದ್ದು ಕಂಡುಬರುತ್ತೆ. ಮಳೆ ದೇವರು ಯಾರಂತ ಅಂದರೆ ಪರ್ಜನ್ಯ. ಮಿಂಚಿನ ದೇವರು ರುದ್ರ, ಮಿತ್ರದೇವ ಸೂರ್ಯ, ಹಸುಗಳ ದೇವ ಪ್ರಶನ್ಯ, ಶೂದ್ರದೇವ ಪುಷ್ಯ, ಹಾಗೆ ಸೋಮದೇವ ಬಂದ್ಬಿಟ್ಟು ಅಶ್ವಿನಿ ದೇವರುಗಳಾಗಿರ್ತಾರೆ. ಆಮೇಲೆ ಮಹಿಳಾ ದೇವರುಗಳು ಆಗಲೇ ಹೇಳಿದ್ನಲ್ಲ, ಅದಿತಿ ಮತ್ತು ಉಷಾ. ವಿಧಾತ ಮುಖ್ಯ ದೇವರು ಅಗ್ನಿ, ವಿಧಾತ ಪುರೋಹಿತ ಬಂದ್ಬಿಟ್ಟು ಶಮನ್. ಸಭಾದಲ್ಲಿ ಸ್ತ್ರೀಯರಿಗೆ ಪ್ರವೇಶವಿರಲಿಲ್ಲ. ವೈದ್ಯ ಬಾಪಾಶ ಆಗಿರ್ತಾರೆ. ನೆಕ್ಸ್ಟ್ ನೋಡೋದಾದರೆ ನಾವು ಹಸುವಿನ ಮಾಂಸ ತಿನ್ನುವ ಅತಿಥಿಗಳು ಗೋಗ್ನ ಆಗಿರ್ತಾರೆ. ನೆಕ್ಸ್ಟು ಹಸು ಕೊಲ್ಲಲಾಗದ ಸಂಪತ್ತು ಅನರ್ಘ್ಯ. ಗವಿಷ್ಠ ಅಥವಾ ಗೋಗ್ರಹಣ ಯುದ್ಧ, ಇದು ಹಸುಗಳನ್ನು ಪಡೆಯುವುದಕ್ಕಾಗಿ ಈ ಯುದ್ಧ ನಡೆಯುವಂಥದ್ದು. ಕೃಷಿ ಬಂದ್ಬಿಟ್ಟು ಇದನ್ನು ಕ್ಷೇತ್ರ ಅಂತಲೂ ಕರಿತಿದ್ರು ಅಥವಾ ಉರವರ ಅಂತಲೂ ಕರಿತಿದ್ರು. ಬಾವಿ ಅಂತ ಅಂದರೆ ಅವತಾಸ. ವೃಹಿ ಅಂತ ಅಂದರೆ ಭತ್ತ ಅಂತಲೂ ಕರಿತಿದ್ರು. ವೃಹಿ ಅಂತಂದರೆ ಭತ್ತ. ನೆಕ್ಸ್ಟು ಆರ್ಯರ ಸಾಕು ಪ್ರಾಣಿ ಬಂದ್ಬಿಟ್ಟು ಕುದುರೆ ಆಗಿರುತ್ತೆ. ಚಿನ್ನ ಬಂದ್ಬಿಟ್ಟು ನಿಷ್ಕ ಮತ್ತು ಶತಮಾನ ಆಗಿರುತ್ತೆ. ತಾಮ್ರ ಕೃಷ್ಣಲ. ಆಮೇಲೆ ದಶರಾಜನ ಯುದ್ಧ, ಇದು ರಾವಿ ನದಿ ಹತ್ರ ನಡೆಯುವಂಥದ್ದು. ಇದು ಆರ್ಯ ನಾಯಕ ದಿವೋದಾಸ್ ಮತ್ತು 4 ಜನ, ಹಾಗೆ ಪ್ರತಿದಾಳಿಯಾಗಿ ಆರ್ಯರಲ್ಲಿದ್ದ ನಾಯಕ ಸಂಬರ ಮತ್ತು 4 ಜನ ಸೇರಿ ಈ 2 ಟೀಮ್ಗಳು ಸೇರಿ ನಡೆಸುವಂಥದ್ದು ರಾವಿ ನದಿ ದಂಡೆ ಮೇಲೆ ನಡೆಯುತ್ತೆ. ಇದರ ಬಗ್ಗೆ ಋಗ್ವೇದದ 7ನೇ ಮಂಡಲದಲ್ಲಿ ಉಲ್ಲೇಖ ಇರುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ಋಗ್ವೇದದಲ್ಲಿ ಕೃಷಿಯನ್ನು ಚಾರ್ಪಣಿ ಎನ್ನುತ್ತಿದ್ದರು. ಸಾಗುವಳಿ ಮಾಡಿದ ಭೂಮಿಯನ್ನು ಊರ್ವರ ಅಥವಾ ಕ್ಷೇತ್ರ ಎನ್ನುತ್ತಿದ್ದರು, ಆಗಲೇ ಹೇಳಿದೆ. ಬಾರ್ಲಿ ಅಂತ ಅಂದರೆ ಯಮ. ವ್ಯಾಪಾರಿಗಳು ಪಣಿ ಅಂತ ಕರಿತಿದ್ರು. ಸಾಲ ಅಂತ ಅಂದರೆ ಋಣ. ಆರ್ಯರಿಗೆ ಗೊತ್ತಿಲ್ಲದ ಲೋಹ ಅಂತಂದರೆ ಬೆಳ್ಳಿ. ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ತೆರಿಗೆಗಳು ಭಾಗ ಮತ್ತು ಬಲಿ ನೋಡೋದಾದರೆ ಅರಣ್ಯ ದೇವತೆ ಅಭಿಯಾನಿ, ಸೌಂದರ್ಯ ದೇವತೆ ಉಷಸ್ ಅನ್ನುವಂಥರು. ಆಮೇಲೆ ವೈದ್ಯ ನೋಡೋದಾದರೆ ಅಶ್ವಿನಿ. ಬೆಳಕಿನ ದೇವತೆ ಅಂತಂದರೆ ಸಾವಿತ್ರಿ ಅನ್ನೋದಾಗಿರುತ್ತೆ. ನೆಕ್ಸ್ಟು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಆರ್ಯ ಸಂಸ್ಕೃತಿ ಕೊಂಡೊಯ್ದವನು ಅಗಸ್ತ್ಯ ಮಹರ್ಷಿ ಎನ್ನುವನು. ಋಗ್ವೇದ ಮಾನವ ಕುಲದ ಪ್ರಥಮ ಗ್ರಂಥ ಆಗಿರುತ್ತೆ. ಅದು ಯಾರ್ದಂತ ಅಂದರೆ ಮಾರ್ಕ್ಸ್ ಮುಲ್ಲರ್ ಅವರದು. ಆಮೇಲೆ ಉತ್ತರ ವೇದಕಾಲಗಳ ಬಗ್ಗೆ ನಾವು ನೋಡೋದಾದರೆ ಯಾಗಗಳು ಯಾವ್ದ್ಯಾವ್ದಿದು ಅಂತ ಅಂದರೆ ರಾಜಸೂಯೋಗ ಇರುತ್ತೆ. ಇದು ಕಿರೀಟಧಾರಣೆ ಸಂದರ್ಭದಲ್ಲಿ ಮಾಡುವಂಥದ್ದು. ವಾಜಪೇಯ ಯಾಗ ಇರೋದು ಇದು ರಾಜ ತನ್ನ ಬಲಿಷ್ಠ ಹೆಚ್ಚಿಸಲು ಮಾಡುವ ಯಾಗ ಆಗಿರುತ್ತೆ. ನೆಕ್ಸ್ಟು ಅಶ್ವಮೇಧ ಯಾಗ ಬಂದ್ಬಿಟ್ಟು ಸಾಮ್ರಾಜ್ಯದ ವಿಸ್ತರಣೆಗಾಗಿ ಮಾಡುವಂಥದ್ದು. ನೆಕ್ಸ್ಟು ಹಿರಣ್ಯ ಗರ್ಭ ಯಾಗ, ಇದು ಸಾಮಾಜಿಕ ರಾಜಕೀಯ ಸ್ಥಾನವನ್ನು ಹೆಚ್ಚಿಸಲು ಮಾಡುವಂಥದ್ದು. ಆಮೇಲೆ ಸತ್ವತ ಬ್ರಾಹ್ಮಣದಲ್ಲಿ ರಾಜನನ್ನು ಪ್ರಜಾಪತಿಯ ಪ್ರತಿನಿಧಿ ಎಂದು ವರ್ಣಿಸಲಾಗಿದೆ. ಸತ್ವತ ಬ್ರಾಹ್ಮಣದಲ್ಲಿ ರಾಜನನ್ನು ಪ್ರಜಾಪತಿ ಅಥವಾ ಪ್ರತಿನಿಧಿ ಎಂದು ವರ್ಣಿಸಲಾಗಿರುವಂಥದ್ದು. ಸ್ತ್ರೀಯನ್ನು 4 ಗೋಡೆಗಳ ಮಧ್ಯೆ ಅತಿಥಿ ಎಂದವನು ಮನು ಅನ್ನುವನಾಗಿರ್ತಾನೆ. ನೆಕ್ಸ್ಟು 8 ಪ್ರಕಾರದ ವಿವಾಹಗಳು ಯಾವ್ದ್ಯಾವ್ದು ವಿಧ ಇರ್ತವೆ ಅಂತಂದರೆ ಬ್ರಹ್ಮ ಅಂತ ಅಂದರೆ ವೈಡೂರ್ಯಗಳೊಂದಿಗೆ ಮದುವೆ ಮಾಡಿಕೊಳ್ಳುವುದು. ದೈವ ಅಂತ ಅಂದರೆ ಯಜ್ಞ ಪುರೋಹಿತರೊಂದಿಗೆ ವಿವಾಹ ಆಗುವಂಥದ್ದು. ಪ್ರಜಾಪತ್ಯ ಅಂತ ಅಂದರೆ ಸ್ತ್ರೀ ಪುರುಷರಿಬ್ಬರೂ ಸೇರಿ ಪವಿತ್ರ ಕಾರ್ಯಕ್ಕಾಗಿ ಕೈಗೊಳ್ಳುವ ವಿವಾಹ. ಆರ್ಷ ಅಂತ ಅಂದರೆ
ಹಸುವನ್ನು ಕೊಟ್ಟು ಕನ್ಯೆಯನ್ನು ಮದುವೆ ಆಗುವುದು. ಆಮೇಲೆ ಅಸುರ ಅಂತ ಅಂದರೆ ಕನ್ಯೆಯನ್ನು ವರ ಶುಲ್ಕ ಕೊಟ್ಟು ವಿವಾಹವಾಗುವುದು. ಗಂಧರ್ವ ಅಂತ ಅಂದರೆ ಪ್ರೇಮ ವಿವಾಹ. ಪೈಶಾಚ ಅಂತ ಅಂದರೆ ಕನ್ಯೆ ನಿದ್ದೆಯಲ್ಲಿದ್ದಾಗ ಅಪಹರಿಸಿ ಮದುವೆ ಆಗುವುದು. ರಾಕ್ಷಸ ಅಂತ ಅಂದರೆ ಬಲಾತ್ಕಾರದಿಂದ ಕನ್ಯೆಯನ್ನು ಅಪಹರಿಸಿ ವಿವಾಹವಾಗುವುದು. ಇನ್ನು ಇತರ ಎರಡು ಥರದ ವಿವಾಹ ಅಂತಂದರೆ ಅಲೋಮ ಬಂದ್ಬಿಟ್ಟು ಉಚ್ಚ ವರ್ಣ ಪುರುಷ ಕೆಳವರ್ಗದ ಸ್ತ್ರೀಗೆ ಮದುವೆ ಆಗೋದು. ಪ್ರತಿಲೋಮ ಅಂತಂದರೆ ಉಚ್ಚ ವರ್ಣದ ಸ್ತ್ರೀ ಕೆಳವರ್ಗದ ಪುರುಷನೊಂದಿಗೆ ಮದುವೆ ಆಗುವಂಥದ್ದು. ನೆಕ್ಸ್ಟು ಭೂಮಿಯನ್ನು ಉಳುವವನು ಕಿನಾಶ ಅಂತ ಕರಿತಿದ್ರು. ನೀರಾವರಿ ಕಾಲುವೆಗಳು ಕುಲ್ಲಿಯೆ ಅಂತ ಕರಿತಿದ್ರು. ಕೊಟ್ಟಿಗೆ ಗೊಬ್ಬರ ಇದು ಸಕ್ರಿತ ಅಥವಾ ಕರಿಷ ಅಂತ ಕರಿತಿದ್ರು. ಭತ್ತಗೆ ವೃಹಿ ಅಂತ ಕರಿತಿದ್ರು, ಆಗಲೇ ಹೇಳಿದೆ. ಬಡ್ಡಿ ವ್ಯಾಪಾರಿ ನೋಡೋದಾದರೆ ಬಡ್ಡಿ ವ್ಯಾಪಾರಿ ಕುಸಿದಿನ ಅಂತ ಅಂತಿದ್ರು. ವೇದಗಳ ಬಗ್ಗೆ ನಾವು ನೋಡೋದಾದರೆ ಈಗ ಋಗ್ವೇದದಲ್ಲಿ ಫಸ್ಟಿಗೆ ಬರೋದು. ಋಗ್ವೇದದಲ್ಲಿ 1028 ಶ್ಲೋಕಗಳು ಇರುವಂಥದ್ದು, 10 ಮಂಡಲಗಳು ಇರುವಂಥದ್ದು. ನೆಕ್ಸ್ಟು ಇದು ಮೂಲ ಋಗ್ವೇದದಲ್ಲಿ 1017 ಶ್ಲೋಕಗಳು ಇರುವಂಥದ್ದು ನಮಗೆ ಕಂಡುಬರುತ್ತದೆ. ನೆಕ್ಸ್ಟು 3ನೇ ಮಂಡಲದಲ್ಲಿ ಗಾಯತ್ರಿ ಮಂತ್ರ ಇರುವಂಥದ್ದು. 7ನೇ ಮಂಡಲದಲ್ಲಿ ದಶರಾಜರ ಯುದ್ಧ ಇರುವಂಥದ್ದು. 8ನೇ ಮಂಡಲದಲ್ಲಿ ಇದು ಇರಾನಿನ ಜೇಂಡಾ ಆಗ ಸ್ಥಾನವನ್ನು ಹೋಲುತ್ತದೆ. ನೆಕ್ಸ್ಟು 9ನೇ ಮಂಡಲದಲ್ಲಿ ಸೋಮರಸದ ಬಗ್ಗೆ ಇರುವಂಥದ್ದು. ನೆಕ್ಸ್ಟು 10ನೇ ಮಂಡಲದ ಬಗ್ಗೆ ಪುರುಷ ಸೂಕ್ತ, ಸಾಮಾಜಿಕ ವರ್ಣವಸ್ಥೆ ಇರುವಂಥದ್ದು. ಮುಖ್ಯ ಪುರೋಹಿತ ಅಂತ ಅಂದರೆ ಇದರಲ್ಲಿ ಹೋತ್ರಿ ಅನ್ನುವಂಥನು. ನೆಕ್ಸ್ಟು ಯಜುರ್ವೇದ ಈ 2 ಶ್ಲೋಕಗಳು ಇರುವಂಥದ್ದು. ನೋಡಿ, ಋಗ್ವೇದದ ಉಪವೇದ ಅಂತ ಅಂದರೆ ಅದು ಆಯುರ್ವೇದ ಆಗಿರುತ್ತೆ. ಇದು ಔಷಧಿ ಮತ್ತು ಗಿಡಮೂಲಿಕೆಗೆ ಬಗ್ಗೆ ಇರುವಂಥದ್ದು. ನೆಕ್ಸ್ಟು ಕೃಷ್ಣ ಯಜುರ್ವೇದ ಇದು ಗದ್ಯ ಆಗಿರುತ್ತೆ. ಶುಕ್ಲ ಯಜುರ್ವೇದ ಬಂದ್ಬಿಟ್ಟು ಪದ್ಯ ಆಗಿರುತ್ತೆ. ಮುಖ್ಯ ಪುರೋಹಿತ ಇದರಲ್ಲಿ ಅಧ್ವರ್ಯ ಆಗಿರ್ತಾನೆ. ಆ ಯಜುರ್ವೇದದ ಉಪವೇದ ಬಂದ್ಬಿಟ್ಟು ಧನುರ್ವೇದ, ಇದು ಯುದ್ಧ ಕತ್ತಿ ಬಗ್ಗೆ ಹೇಳುವಂಥದ್ದು. ನೆಕ್ಸ್ಟು ಸಾಮವೇದದ ಬಗ್ಗೆ ನೋಡೋದಾದರೆ ಇದು 1603 ಶ್ಲೋಕಗಳನ್ನ ಒಳಗೊಂಡಿದೆ. ಮೂಲತಃ ಇದು 99 ಶ್ಲೋಕಗಳು ಇರುವಂಥದ್ದು. ನೆಕ್ಸ್ಟು ಸೋಮಯಾಗ ಮಾಡುವಾಗ ಪಠಿಸುವ ಮಂತ್ರಗಳಿವೆ ಇದರಲ್ಲಿ. ಆಮೇಲೆ ಇದು ಪದ್ಯ ರೂಪದಲ್ಲಿರುವಂಥದ್ದು. ನೆಕ್ಸ್ಟು ಇದರ ಮುಖ್ಯ ಪುರೋಹಿತ ಬಂದ್ಬಿಟ್ಟು ಉದ್ವಾತೃ ಅನ್ನೋನು. ನೆಕ್ಸ್ಟು ಗಂಧರ್ವ ವೇದ ಇದು ಸಂಗೀತ ಕಲೆಯ ಬಗ್ಗೆ ಇರುವಂಥದ್ದು. ಅಥರ್ವಣ ವೇದದ ಬಗ್ಗೆ ನಾವು ನೋಡೋದಾದರೆ 731 ಶ್ಲೋಕಗಳು ಇರುವಂಥದ್ದು. ನೆಕ್ಸ್ಟು ಬ್ರಹ್ಮವೇದ ಎನ್ನುವರು ಈ ಅಥರ್ವಣ ವೇದಕ್ಕೆ. ಈ ವೇದದಲ್ಲಿ ಗೋತ್ರ ಎಂಬ ಪದದ ಉಲ್ಲೇಖವಿದೆ. ನೆಕ್ಸ್ಟು ಸತಿ ಪದ್ಧತಿ ಉಲ್ಲೇಖ ಇರುವ ಪ್ರಥಮ ವೇದವಾಗಿರುವುದು. ನೆಕ್ಸ್ಟು ಕ್ವಶನ್ ಕೇಳ್ಬೋದು, ಸತಿ ಪದ್ಧತಿ ಉಲ್ಲೇಖ ಇರುವ ಮೊದಲ ಅಂದರೆ ಪ್ರಥಮ ವೇದ ಯಾವುದಂತ ಕೇಳಿದರೆ ಅಥರ್ವಣ ವೇದ ಅದಕ್ಕೆ ಆನ್ಸರ್ ಆಗಿ ಬರುವಂಥದ್ದು. ಅಥರ್ವ ಎಂದರೆ ಪವಿತ್ರ ಯಕ್ಷಿಣಿ ಅಂತ ಅರ್ಥ ನೀಡುತ್ತೆ. ಮುಖ್ಯ ಪುರೋಹಿತ ಬಂದ್ಬಿಟ್ಟು ಅಂಗಿರಸ ಅನ್ನುವನು. ಆಮೇಲೆ ಶಿಲ್ಪವೇದ ಅಂತ ಅಂದರೆ ವಾಸ್ತುಶಿಲ್ಪದ ಬಗ್ಗೆ ಹೇಳುವಂಥದ್ದು ಶಿಲ್ಪವೇದ. ನೆಕ್ಸ್ಟು ನೋಡೋದಾದರೆ ನಾವು 6 ವೇದಾಂಗಗಳು ಯಾವುದಾದ್ರು ಅಂತಂದರೆ ಶಿಕ್ಷಾ ಅಂತ ಅಂದರೆ ಧ್ವನಿಶಾಸ್ತ್ರ, ಕಲ್ವ ಅಂತ ಅಂದರೆ ಸಂಸ್ಕಾರ ಶಾಸ್ತ್ರ, ನಿರುತ್ತ ಅಂತ ಅಂದರೆ ಶಬ್ದಗಳ ಉತ್ಪತ್ತಿ ಬಗ್ಗೆ ಇರುವಂಥದ್ದು. ನೆಕ್ಸ್ಟು ವ್ಯಾಕರಣ ಅಂತ ಅಂದರೆ ಭಾಷಾಶಾಸ್ತ್ರ. ನೆಕ್ಸ್ಟು ಛಂದಸ್ಸು ಅಂತ ಅಂದರೆ ಅಳತೆ ಅಥವಾ ಅಲಂಕಾರ. ಜ್ಯೋತಿಷ್ಯ ಅಂತ ಅಂದರೆ ಭವಿಷ್ಯದ ಬಗ್ಗೆ ಹೇಳುವಂಥದ್ದು. 6 ದರ್ಶನಗಳ ಬಗ್ಗೆ ನಾವು ನೋಡೋದಾದರೆ 1ನೇದು ಗೌತಮ ಅಂತ ಅಂದರೆ ಇದು ನ್ಯಾಯ, ದೇವರ ಸ್ವರೂಪ ಅರಿಯುವ ಕರ್ಮ ಮಾರ್ಗ ಇದರ ಬಗ್ಗೆ. ಪತಂಜಲಿ ಅಂತಂದರೆ ಯೋಗ ಧ್ಯಾನ ಮೂಲಕ ಮುಕ್ತಿಯನ್ನು ಪಡೆಯುವಂಥದ್ದಾಗಿರುತ್ತೆ. ಕಪಿಲ ಅಂತ ಅಂದರೆ ಸಾಂಖ್ಯದ ಬಗ್ಗೆ, ಪ್ರಕೃತಿ ಮತ್ತು ಆತ್ಮಗಳ ಅಮರತ್ವ ಪ್ರತಿಪಾದನೆ ಬಗ್ಗೆ ಇರುವಂಥದ್ದು. ನೆಕ್ಸ್ಟು ಕಾಣದ ಅಂತ ಅಂದರೆ ವೈಶಿಕ, ಇದು ದೇವರನ್ನು ನಿರಾಕರಿಸುವ ಅಣು ಸಿದ್ಧಾಂತ ಆಗಿರುತ್ತೆ. ಆಮೇಲೆ ಜೈಮಿನಿ ಅನ್ನುವಂಥದ್ದು ಪೂರ್ವ ಮೀಮಾಂಸೆಯಾಗಿರುತ್ತೆ. ಆಮೇಲೆ ಮುಕ್ತಿ ಸಾಧನೆಗೆ ಕರ್ಮ ಮಾರ್ಗ ಪ್ರತಿಪಾದನೆ ಆಗಿರುತ್ತೆ. ನೆಕ್ಸ್ಟು ಬಾದರಾಯನ ಉತ್ತರ ಮೀಮಾಂಸೆ ಇದು ವಸ್ತು ಅಸತ್ಯ ಮತ್ತು ದೇವರ ಸರ್ವೋಕ್ತ ಆಗಿರ್ತಾನೆ. ನೆಕ್ಸ್ಟು ಬ್ರಾಹ್ಮಣಕಗಳು
ನೋಡೋದಾದರೆ ನಾವು ವೇದಗಳನ್ನು ಗದ್ಯ ರೂಪದಲ್ಲಿ ತಿಳಿಸುವ ಗ್ರಂಥಗಳು ಇವು ಬ್ರಾಹ್ಮಣಕಗಳಾಗಿರ್ತವೆ. ಋಗ್ವೇದ ಅಂತ ಅಂದರೆ ಐತರೇಯ ಅಥವಾ ಕೌಶತಿಕ ಅನ್ನುವಂಥದ್ದು. ಆಮೇಲೆ ಯಜುರ್ವೇದನ ತ್ವತರೀಯ ಅಥವಾ ಶತಪಥ ಅನ್ನುವಂಥದ್ದು. ಆಮೇಲೆ ಸಾಮವೇದ ಅಂದರೆ ಷಡ್ಡು ಅಂತ ಜೈಮಿನಿ, ವಾಂದೋಗ್ಯ, ಪಂಚವಿಷ ಅನ್ನುವಂಥದ್ದು. ನೆಕ್ಸ್ಟು ಅಥರ್ವಣ ವೇದ ಅಂತ ಅಂದರೆ ಗೋಪಥ ಆಗುವಂಥದ್ದು. ನೆಕ್ಸ್ಟು ಶಪಥ ಬ್ರಾಹ್ಮಣಕ ರಚಿಸಿದವರು ಯಜ್ಞವಲ್ಕ. ಶಪಥ ಬ್ರಾಹ್ಮಣವನ್ನು ರಚಿಸಿದವರು ಯಜ್ಞವಲ್ಕ ಆಗಿರ್ತಾನೆ. ಇದು ಆರ್ಯರು ಸಪ್ತ ಸಿಂಧು ಪ್ರದೇಶದಿಂದ ಗಂಗಾ ಯಮುನಾ ಪ್ರದೇಶಕ್ಕೆ ವಲಸೆ ಬಂದ ಮಾಹಿತಿ ಇದು ಕೊಡುವಂಥದ್ದು. ಆಮೇಲೆ ಮತ್ಸ್ಯ ಉಪಯನ ಅಥವಾ ಧಾರ್ಮಿಕ ಕರ್ಮದ ಉಲ್ಲೇಖಗಳು ಇದರಲ್ಲಿರುವಂಥದ್ದು. ಐತರೇಯ ಬ್ರಾಹ್ಮಣಕ ಇದು ಬಂದ್ಬಿಟ್ಟು ರಚಕ ಐತರೇಯ ಮಹರ್ಷಿ ಅನ್ನೋನಾಗಿರ್ತಾನೆ ಇದನ್ನು ರಚಿಸಿದ್ದು. 40 ಅಧ್ಯಾಯಗಳು ಇದರಲ್ಲಿವೆ. ರಾಜತ್ವ ಉಗಮದ ಬಗ್ಗೆ ಕಥೆಯ ರೂಪದಲ್ಲಿ ಹೇಳಲಾಗಿದೆ ಇದರಲ್ಲಿ. ನೆಕ್ಸ್ಟು ಕೌಶಿತಕ ಇದು ರಚಕ ಇರುವಂಥದ್ದು. ಸಂಖ್ಯಾಯನ ಮಹರ್ಷಿ ಇದನ್ನು ತಂದಿರೋದು. ಸೋಮದೇವತೆ ಕುರಿತು ಆಚರಿಸುವ ವೈದಿಕ ಆಚರಣೆಗಳ ಬಗ್ಗೆ ಇದು ತಿಳಿಸುವಂಥದ್ದು. ಅರಣ್ಯಗಳ ಬಗ್ಗೆ ನೋಡೋದಾದರೆ ಬ್ರಾಹ್ಮಣ ಮೇಲಿನ ಅನುಬಂಧಗಳು ಇದಾಗಿರುತ್ತೆ. ಬ್ರಾಹ್ಮಣಕಗಳ ಅಂತಿಮ ಭಾಗವಾಗಿದೆ ಯಾವುದಂತ ಅಂದರೆ ಅರಣ್ಯಕಗಳು. ಇವು ವ್ಯಕ್ತಿಯ ಧ್ಯಾನಕ್ಕೆ ಹೆಚ್ಚು ಆದ್ಯತೆ ನೀಡುತ್ತವೆ. ನೆಕ್ಸ್ಟು ಉಪನಿಷತ್ತುಗಳ ಬಗ್ಗೆ ನಾವು ನೋಡೋದಾದರೆ ಪ್ರಮುಖ 108 ಉಪನಿಷತ್ತುಗಳಿರುವುದು. ಒಟ್ಟು 400 ಉಪನಿಷತ್ತುಗಳು ಇರುವಂಥದ್ದು ನಾವು ನೋಡ್ಬೋದು. ಪ್ರಮುಖ ಅಂತ ಅಂದರೆ 108. ಮೂಲ ಉಪನಿಷತ್ತುಗಳು ಎಷ್ಟಿತ್ತು ಅಂತಂದರೆ 13 ಉಪನಿಷತ್ತಿತ್ತು. ಆಮೇಲೆ ಮಂಡೋಕ ಇದು ಸತ್ಯಮೇವ ಜಯತೆಯನ್ನು ಇಲ್ಲಿಂದ ತಗೊಂಡಿರೋದು, ಈ ಮಂಡೋಕ ಅನ್ನೋ ಒಂದು ಉಪನಿಷತ್ತಿಂದ. ಜಾಬಲ ಉಪನಿಷತ್ತು ಇದು 4 ಆಶ್ರಮಗಳ ಬಗ್ಗೆ ಮಾಹಿತಿ ಇರುತ್ತೆ. ಕಠ ಉಪನಿಷತ್ತು ಇದು ಯಮ ಮತ್ತು ನಚಿಕೇತನ ಕಥೆಯ ಬಗ್ಗೆ ಹೇಳುವುದು, ಹುಟ್ಟು ಮತ್ತು ಸಾವಿನ ಸಂಬಂಧಗಳ ಬಗ್ಗೆ ತಿಳಿಸುವಂಥದ್ದು. ನೆಕ್ಸ್ಟು ಬೃಹದಾರಣ್ಯಕ ಉಪನಿಷತ್ತು ಇದು ಪುನರ್ಜನ್ಮದ ಬಗ್ಗೆ ನೀಡುವಂಥದ್ದು. ಅಂದರೆ ಇದು ರಚಕ ಬಂದ್ಬಿಟ್ಟು ಯಜ್ಞವಲ್ಕ ಆಗಿರ್ತಾನೆ. ಇವು ವೇದಗಳ ಕೊನೆಯ ಭಾಗ ಆಗಿದ್ದರಿಂದ ವೇದಾಂತಗಳು ಎಂದು ಕರೆಯುತ್ತಾರೆ. ಇದು ವೇದಗಳ ಕೊನೆಯ ಭಾಗ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ನೋಡೋದಾದರೆ ದಾರಾಶಿಕೋ ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಶಿರ್-ಇ-ಅಕ್ಬರ್ ಎಂಬ ಹೆಸರಿನಲ್ಲಿ ಅನುವಾದಿಸಿದ್ದಾರೆ. ನೆಕ್ಸ್ಟು ಕೇನ ಉಪನಿಷತ್ತು ಇದು ಪಾರ್ವತಿಯ ಬಗ್ಗೆ ಇರುವಂಥದ್ದು. ಚಾಂದೋಕ್ತ ಉಪನಿಷತ್ತು ಇದು ಶ್ರೀಕೃಷ್ಣ ಬಾಲ್ಯ ಜೀವನದ ಬಗ್ಗೆ ಹೇಳುವಂಥದ್ದು. ನೆಕ್ಸ್ಟು ಮಹಾ ಉಪನಿಷತ್ತು ಇದು ವಸುದೈವ ಕುಟುಂಬಕಂ, ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ. ಈಗ ನಮ್ಮ ಯಾವುದಲ್ಲಿ G20ಯಲ್ಲಿ ಇದು ಥೀಮ್ ಇತ್ತಲ್ಲ ನಮ್ಮ ಇಂಡಿಯಾದಲ್ಲಿ ನಡೆದಾಗ, ಸೊ ಅದರ ಥೀಮು ವಸುದೈವ ಕುಟುಂಬಕಂ. ಯಾವುದಂತ ಅಂದರೆ ಮಹಾ ಉಪನಿಷತ್ತು ಇದರಿಂದ ತಗೊಂಡಿರುವಂಥದ್ದು. ನೆಕ್ಸ್ಟು ಮಹಾಕಾವ್ಯಗಳ ಬಗ್ಗೆ ನೋಡೋದಾದರೆ ರಾಮಾಯಣ ಇದು ತ್ರೇತಾಯುಗದ ಒಂದು ಮಹಾಕಾವ್ಯ. ಇದು ವಾಲ್ಮೀಕಿ ಮಹರ್ಷಿಯವರು ಬರೆದಿರುವಂಥದ್ದು. ರತ್ನಾಕರ ಅಂತಲೂ ಕರೀತಾರೆ. 7 ಖಂಡಗಳಿವೆ. ಮುಖ್ಯವಾದದ್ದು ಸುಂದರ ಕಾಂಡ. ನೆಕ್ಸ್ಟು ಮಹಾಭಾರತ ನೋಡೋದಾದರೆ ಜಯಸಂಹಿತೆ. ಈ ಜಯಸಂಹಿತೆಯನ್ನು ವ್ಯಾಸ ಮಹರ್ಷಿಗಳು ಬರೆಯುವಂಥದ್ದು. ಇದನ್ನು ಪಂಚಮ ವೇದ ಅಂತಲೂ ಕರೀತಾರೆ. ನೆಕ್ಸ್ಟು ಮಹಾಭಾರತದ ಉಲ್ಲೇಖವು ಅಶ್ವಲಾಯನದಿಂದ ರಚಿತವಾದ ಗ್ರಹ ಸೂತ್ರದಲ್ಲಿ ಹಾಗೂ ಪಾಣಿನಿಯ ಅಷ್ಟಾಧ್ಯಾಯಿ ಗ್ರಂಥದಲ್ಲಿ ಉಲ್ಲೇಖವಾಗಿರೋದು ಕಂಡುಬರುತ್ತೆ. ನೆಕ್ಸ್ಟು 18 ಇದೇನಿದು ಪರ್ವಗಳು ಕಂಡುಬರೋದು ಇದರಲ್ಲಿ. ನೆಕ್ಸ್ಟು ದೊಡ್ಡದು ಭೀಷ್ಮ ಪರ್ವ. ಯಾವುದು ದೊಡ್ಡ ಪರ್ವ ಅಂತ ಅಂದರೆ ಮಹಾಭಾರತದಲ್ಲಿ ಭೀಷ್ಮ ಪರ್ವ ಆಗಿರುತ್ತೆ. ನೆಕ್ಸ್ಟು ಇದರಲ್ಲಿ 18 ಅಧ್ಯಾಯಗಳು
700 ಶ್ಲೋಕಗಳು ಇರುವಂಥದ್ದು. ಮಹಾಭಾರತದ ಶಾಂತಿ ಪರ್ವವನ್ನು ರಾಜ್ಯಶಾಸ್ತ್ರದ ಕೈಪಿಡಿ ಎನ್ನುವರು. ನೆಕ್ಸ್ಟು ಮ್ಯಾಕ್ಸ್ ಮುಲ್ಲರ್ ಅವರು ಸಂಸ್ಕೃತ ಎಲ್ಲ ಭಾಷೆಗಳ ತಾಯಿ ಅಂತ ಕರೆದಿದ್ದಾರೆ. ನೆಕ್ಸ್ಟು ಸ್ಮೃತಿಗಳ ಬಗ್ಗೆ ನಾವು ನೋಡೋದಾದರೆ ನೋಡಿ, 3 ಸ್ಮೃತಿಗಳು ಇರುವಂಥದ್ದು: ನಾರದ ಸ್ಮೃತಿ, ಮನುಸ್ಮೃತಿ, ಯಜ್ಞವಲ್ಕ ಸ್ಮೃತಿ. ನೋಡಿ, ನಾರದ ಸ್ಮೃತಿ ಬಗ್ಗೆ ಇಲ್ಲ. ನೋಡಿ, ಮನುಸ್ಮೃತಿ ಬಗ್ಗೆ ನೋಡೋದಾದರೆ ಹಿಂದೂ ಕಾನೂನು ಗ್ರಂಥ ಆಗಿರುತ್ತೆ. ಅತ್ಯಂತ ಹಳೆಯ ಸ್ಮೃತಿ ಆಗಿರುತ್ತೆ. ಗುಪ್ತ ಪೂರ್ವ ಯುಗದಲ್ಲಿ ರಚನೆ ಆಗಿರುತ್ತೆ. ಯಜ್ಞವಲ್ಕ ಸ್ಮೃತಿ ಬಂದ್ಬಿಟ್ಟು ಗುಪ್ತರ ಕಾನೂನು ಪುಸ್ತಕವಾಗಿದೆ. ಆಮೇಲೆ ಪ್ರಪಂಚದ ಸೃಷ್ಟಿ ಬಗ್ಗೆ ಉಲ್ಲೇಖ ಮನುಸ್ಮೃತಿಯಾಗಿರುತ್ತೆ. ವರ್ಣಾಶ್ರಮ ವ್ಯವಸ್ಥೆ ಉಲ್ಲೇಖ ಇರುವಂಥದ್ದು. ಇದು 1794ರಲ್ಲಿ ವಿಲಿಯಂ ಜೋನ್ಸ್ ಇದಕ್ಕೆ ಇಂಗ್ಲೀಷ್ಗೆ ಅನುವಾದಿಸಿದ್ದಾರೆ. ನಾರದ ಸ್ಮೃತಿ ಬಂದ್ಬಿಟ್ಟು ನ್ಯಾಯಶಾಸ್ತ್ರದ ಶ್ರೇಷ್ಠ ರಚನೆ ಬಗ್ಗೆ ಹೇಳುವಂಥದ್ದು. ಗುಪ್ತರ ಅವಧಿಯಲ್ಲಿ ಇದು ರಚನೆ ಆಗಿರೋದು ಕಂಡುಬರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟು 4 ಪುರಾಣಗಳ ಬಗ್ಗೆ ನಾವು ನೋಡೋದಾದರೆ, ಪುರಾಣಗಳು ಧರ್ಮ, ಕಾಮ, ಅರ್ಥ, ಮೋಕ್ಷ ಇವು 4 ಪುರಾಣಗಳಾಗಿರ್ತವೆ. ಸತ್ವದ ಬ್ರಾಹ್ಮಣದಲ್ಲಿ ಉಪನಯನ ಸಂಸ್ಕಾರದ ಉಲ್ಲೇಖ. ನೋಡಿ, ಸತ್ವದ ಬ್ರಾಹ್ಮಣದಲ್ಲಿ ಉಪನಯನ ಸಂಸ್ಕಾರದ ಉಲ್ಲೇಖ ಆಗಿರುವಂಥದ್ದು. ಈ ಪುರಾಣಗಳ ಬಗ್ಗೆ ನಾವು ಇನ್ನು ನೋಡೋದಾದರೆ, ಇತಿಹಾಸದ ನಿರೂಪಣೆಗಳನ್ನು ಪುರಾಣಗಳು ಎನ್ನುತ್ತಾರೆ. ಸರಿನಾ? ನೆಕ್ಸ್ಟು ವೇದವ್ಯಾಸರು ರಚಿಸಿದರು. ಪುರಾಣಗಳನ್ನ ವೇದವ್ಯಾಸರು ರಚಿಸ್ತಾರೆ. 18 ಪುರಾಣಗಳಿವೆ. ವಾಯುಪುರಾಣ ಬಂದ್ಬಿಟ್ಟು ಅತಿ ಪ್ರಾಚೀನ ಪುರಾಣ, ಗುಪ್ತರ ಕಾಲದ ಉಲ್ಲೇಖ ಇರುವಂಥದ್ದು. ಅಗ್ನಿಪುರಾಣ ಬಂದ್ಬಿಟ್ಟು ವಾಸ್ತುಶಾಸ್ತ್ರದ ಬಗ್ಗೆ ಹೇಳುವಂಥದ್ದು. ನೆಕ್ಸ್ಟು ಭಗವತ ಪುರಾಣ, ಇದು ವಿಷ್ಣುವಿನ 10 ಅವತಾರಗಳ ಬಗ್ಗೆ ಹೇಳುವಂಥದ್ದು. ಸ್ಕಂದ ಪುರಾಣ ಬಂದ್ಬಿಟ್ಟು ಶಿವನ ಮಗ ಸ್ಕಂದ ಅಥವಾ ಕಾಕತೀಯನ ಬಗ್ಗೆ ಹೇಳುವಂಥದ್ದು. ಸತ್ಯನಾರಾಯಣ ಪೂಜೆ ಕೂಡ ಸ್ಕಂದ ಪುರಾಣ ಹೇಳುವಂಥದ್ದು. ನೆಕ್ಸ್ಟು ಚಿನಾಬ್ ಆಕನಾಶಿನಿ, ಇವು ಆಗಲೇ ಹೇಳಿದ್ನಲ್ಲ, ಭೀಷ್ಮ ಅಂತ ಅಂದರೆ ಧರ್ಮರಥ, ಕೃಷ್ಣನ ಗುರು ಸಂದೀಪಣಿ, ದ್ರೋಣಾಚಾರ್ಯ ಅಂತಂದರೆ ಕುಂದಕೇತನ. ಸೊ ಅತ್ಯಂತ ದೊಡ್ಡ ಪುರಾಣ ಅಂತಂದರೆ ಬ್ರಹ್ಮಾಂಡ ಪುರಾಣ ಆಗಿರುತ್ತೆ. ಆಮೇಲೆ ಮತ್ಸ್ಯ ಪುರಾಣ, ಇದು ಶಾತವಾಹನರ ಕಾಲದ್ದು ಆಗಿರುತ್ತೆ. ನೆಕ್ಸ್ಟು ವೇದಿಕ್ ಲಿಟ್ರೇಚರ್ ನೋಡೋದಾದರೆ, ವೇದಿಕ್ ಲಿಟ್ರೇಚರ್ ಈಸ್ ನೌನ್ ಆ್ಯಸ್ ಶ್ರುತಿ. ವಾರ್ ಗಾಡ್ ಇಂದ್ರ ಆಗಿರ್ತಾನೆ. ಸೂಕ್ತ, ಹೈಮಸ್, ಇದು ಋಗ್ವೇದ ಆಗಿರುತ್ತೆ. ಆಮೇಲೆ ಕಲೆಕ್ಷನ್ ಆಫ್ ವೇದಿಕ್ ರೈಮ್ಸ್, ಇದು ಸಂಹಿತ ಆಗಿರುತ್ತೆ. ಸೊ ಇದಿಷ್ಟು ವೇದಿಕ್ ಪೀರಿಯಡ್ ಬಗ್ಗೆ ಇಷ್ಟ ಆಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ನೋಡಿ, ಇವು ನಾನು ನಾರ್ಮಲಾಗಿ ಸ್ಟ್ಯಾಟಿಕ್ ಪಾಯಿಂಟ್ ಆ ಥರ ಏನಿರುತ್ತಲ್ಲ ಅದನ್ನು ನಾನು ಹೇಳಿರುವಂಥದ್ದು. ಸೊ 100% ಅಂತ ಹೇಳಲಿಲ್ಲ ಅಂತ ಅಂದರೂ 98% ಇದೇ ಒಂದು ಡೈಮೆನ್ಷನಲ್ಲಿ ಬರೋ ಸಾಧ್ಯತೆಗಳು ತುಂಬ ಇರುವಂಥದ್ದು. ಏನಾದರೂ ಬೈ ಮಿಸ್ಟೇಕ್ ಕ್ವಶನ್ಸ್ಗಳು ಬಂದರೆ ಈ ಒಂದು ಆ್ಯಂಗಲಲ್ಲಿ ಬರುವಂಥದ್ದು. ಸೊ ಇನ್ನು ಮುಂದೆ ಇದೇ ಥರ ವೀಡಿಯೋಸ್ಗಳನ್ನ ನಾನು ಹಾಕ್ತಾ ಇರ್ತೀನಿ. ಸೊ ಇದೇ ಥರ ಇನ್ನು ಮುಂದೆ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ವೀಡಿಯೋದನ್ನು ನೋಡಿದ್ದಕ್ಕಾಗಿ